ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ಈಸಿ ಅಂಡ್ ಸಿಂಪಲ್ ಆಗಿರೋಂಥ ರೆಸಿಪಿ, ತುಂಬಾ ಸ್ಪಾಂಜಿ ಆಗಿರೋಂಥ ರೆಸಿಪಿ ಆದ ಡೋಕ್ಲಾನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನ ನಾನು ನಾರ್ತ್ ಸ್ಟೈಲ್ ಮತ್ತೆ ಸೌತ್ ಸ್ಟೈಲ್ ಎರಡು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಚಿಕ್ಕದು. ಅದಕ್ಕೆ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ ಮತ್ತೆ 1 ಸ್ಪೂನ್ ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ಪೇಸ್ಟ್ ಆಗಿ ಏನ್ ಬೇಡ, ತರಿಯಾಗಿ ಈ ತರ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಇವಾಗ ಒಂದ್ ಬೌಲ್ ತಗೊಳ್ಳೋಣ. ಒಂದ್ ಬೌಲ್ಗೆ 1 ಗ್ಲಾಸ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ. ಆಮೇಲೆ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದೀವಲ್ಲ ಆ ಪೇಸ್ಟ್ ಕೂಡ ಅದಕ್ಕೆ ಹಾಕೊಳ್ಳಿ. ಮತ್ತೆ 1 ಸ್ಪೂನ್ ಜೀರಿಗೆನೂ ಕೂಡ ಅದಕ್ಕೆ ಹಾಕೊಳ್ಳಿ. 1 ಗ್ಲಾಸ್ ಕಡಲೆ ಹಿಟ್ಟಿಗೆ 1 ಗ್ಲಾಸ್ ಸೇಮ್ ಗ್ಲಾಸ್ ಅಲ್ಲಿ ನೀರ್ ಹಾಕೋತಾ ಇದ್ದೇನೆ. ಒಂದೇ 1 ಗ್ಲಾಸ್ ಹಾಕೋಬೇಕು, ಜಾಸ್ತಿ ಹಾಕೋಬೇಡಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಸಾಲ್ಟ್ ನಾನು ಅದಕ್ಕೆ ಗ್ರೈಂಡ್ ಮಾಡಿದ್ದಕ್ಕೆ ಹಾಕೊಂಡಿದ್ದೀನಿ. ಆಮೇಲೆ ಮತ್ತೆ ಒಂಚೂರು ಟೇಸ್ಟ್ ನೋಡಿ, ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೆ ನೀವು ಹಾಕೊಳ್ಳಿ. ಇವಾಗ ನಾನು ಹಾಕಿರೋದೆ ಕರೆಕ್ಟ್ ಆಗಿದೆ. ಅದಕ್ಕೆ ನೋಡಿ ಈ ತರ ಚೆನ್ನಾಗಿ ಒಂಚೂರು ಗಂಟಿಲ್ದೆ ಇದ್ದಂಗೆ ಈ ತರ ಕಲಸ್ಕೊಳ್ಳಿ. ನೋಡಿ ಇಷ್ಟು ಥಿಕ್ನೆಸ್ ಇದ್ರೆ ಸಾಕು. ಇದಕ್ಕೆ ಒಂದ್ ಈನೋ ಪ್ಯಾಕೆಟ್ ಕೂಡ ಹಾಕೋತಾ ಇದ್ದೀನಿ. ನೀವು ಈನೋ ಇಲ್ಲ ಅಂದ್ರೆ ಸೋಡಾ ಕೂಡ ಹಾಕೋಬಹುದು, 1 ಸ್ಪೂನ್ ಅಷ್ಟು. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿದ ತಕ್ಷಣ ನೀವು ಇದನ್ನ ಸ್ಟವ್ ಮೇಲೆ ಇಡ್ಬೇಕು. ನೋಡಿ ಈ ತರ ಸ್ಟವ್ ಮೇಲೆ ಸ್ಟೀಮ್ಗೆ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಅದನ್ನ ಚೆನ್ನಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ. ನೋಡಿ ಈ ತರ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಇವಾಗ ಏನು ಹಾಕಿ ಕಲ್ಸಿಟ್ಟಿದೀವಲ್ಲ ಡೋಕ್ಲಾ ಬ್ಯಾಟರ್ನ, ಅದನ್ನ ಇಲ್ಲಿಗೆ ಹಾಕಿ. ನೋಡಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ನೊರೆ ತರ ಬರುತ್ತೆ. ಅದನ್ನ ಸ್ಟೀಮರ್ಗೆ ಹಾಕಿ ಈ ಪ್ಲೇಟ್ಗೆ ಎಲ್ಲ ಮಿಕ್ಸ್ ಮಾಡಿರೋದನ್ನೆಲ್ಲ ಹಾಕ್ಬಿಟ್ಟು ನೋಡಿ ಇದಕ್ಕೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದೀನಿ, ಅದನ್ನು ಕೂಡ ಇದ್ರ ಮೇಲೆ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣ ಕಟ್ ಮಾಡ್ಕೊಂಡು ಅದನ್ನು ಕೂಡ ಈ ತರ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲಾನು ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ತರ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆದ್ಮೇಲೆ ಅದನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡ್ಬಿಡಿ ಕೈಯಲ್ಲಿ. ಈ ತರ ನೋಡಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನ ಎಲ್ಲ ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಳೋ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಅದಕ್ಕೆ ಹೊರಗಡೆ ಬೀಳಲ್ಲ. ಇವಾಗ ಅದನ್ನ ಮುಚ್ಬಿಟ್ಟು ಒಂದು 20 ಮಿನಿಟ್ಸ್ ಸಾಕು. ಒಂದು 20 ಮಿನಿಟ್ಸ್ ಆಗಿದೆ. ಇವಾಗ ನೋಡಿ ತರ ಇವಾಗ ಡೋಕ್ಲಾ ರೆಡಿ ಆಗಿದೆ. ಇದು ರೆಡಿ ಆಗಿದೆ ಅಂತ ನೋಡ್ಬೇಕು ಅಂತಂದ್ರೆ ಸ್ವಲ್ಪ ಒಂದು ಚಾಕುನಲ್ಲಿ ಇಲ್ಲ ಒಂದು ಸ್ಪೂನ್ ಅಲ್ಲಿ ಈ ತರ ಚುಚ್ಚಿ ಸ್ವಲ್ಪ ಹಿಂಗ್ ನೋಡಿದ್ರೆ ಅಂಟ್ಕೊಳ್ಳಲ್ಲ. ಇವಾಗ ಪ್ಲೇಟ್ ನ ಕೆಳಗೆ ಇಳಿಸ್ಕೊತಾ ಇದ್ದೀನಿ. ಇಳಿಸ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ಳೋಣ. ಸ್ಕ್ವೇರ್ ಆಗಿ ಇದನ್ನ ನೋಡಿ ತರ ಕಟ್ ಮಾಡಿಟ್ಕೊಂಡ್ರೆ ಅವಾಗ ತೆಗಿಯಕ್ಕೆ ಪೀಸ್ ಆಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದನ್ನ ಈ ತರ ಕಟ್ ಮಾಡಿಟ್ಕೊಳ್ಳಿ. ಆಮೇಲೆ ನೋಡಿ ತರ ಇವಾಗ ಆಗಿದೆ. ಇದು ನೋಡಿ ಎಷ್ಟು ಸ್ಪಾಂಜಿ ಆಗಿ ಬಂದಿದೆ ಡೋಕ್ಲಾ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ನಾವು 1-2-3 ಸ್ಪೂನ್ ಆಯಿಲ್ ಹಾಕೊಂಡು, ಸಾಸಿವೆ 1 ಸ್ಪೂನು, ಜೀರಿಗೆ 1/2 ಸ್ಪೂನು, ಮತ್ತೆ ಕಡಲೆಬೇಳೆ 3 ಸ್ಪೂನು, 3-4 ಸ್ಪೂನ್ ಹಾಕೊಳ್ಳಿ ಕಡಲೆಬೇಳೆ. ಹಾಕೊಂಡು ಕಡಲೆಬೇಳೆ ಸ್ವಲ್ಪ ಫ್ರೈ ಆದ್ಮೇಲೆ ಒಣಮೆಣಸಿನ್ಕಾಯಿ 4, ಮತ್ತೆ ಇವಾಗ ಡೋಕ್ಲಾ ಎಲ್ಲ ರೆಡಿ ಆಗಿದೆಯಲ್ಲ ಅದನ್ನು ಕೂಡ ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ರೆಡಿ ಆಗಿದೆ ಡೋಕ್ಲಾ. ಇದನ್ನ ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡೋಣ. ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಒಗ್ಗರಣೆ ಹಿಡಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಡೋಕ್ಲಾ ಇವಾಗ ರೆಡಿ ಆಗಿದೆ. ತುಂಬಾ ಸಾಫ್ಟ್ ಅಂಡ್ ಟೇಸ್ಟಿ ಡೋಕ್ಲಾ ರೆಡಿ ಟು ಸರ್ವ್. ಚಾನೆಲ್ ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.